ಕೈವಾರ ಗ್ರಾಮವನ್ನು ಪಟ್ಟಣ ಪಂಚಾಯಿತಿ ಮಾಡುವ ಕನಸು ಸಚಿವ ಎಂಸಿ ಸುಧಾಕರ್. ವೈಜಕೂರಿನಲ್ಲಿ ಸಾಮೂಹಿಕ ಹಾಲು ಕರೆಯುವ ಘಟಕ ಹಾಗೂ ಸೋಲಾರ್ ಪ್ಯಾನೆಲ್ ಘಟಕದ ಉದ್ಘಾಟನೆ. ಕೈವಾರ ಗ್ರಾಮವನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮುಂದಿನ ದಿನಗಳಲ್ಲಿ ಮಾಡಲಾಗುವುದೆಂದು ಉನ್ನತ ಶಿಕ್ಷಣ ಸಚಿವ ಹಾಗೂ ಕ್ಷೇತ್ರದ ಶಾಸಕ ಎಂಸಿ ಸುಧಾಕರ್ ಚಿಂತಾಮಣಿ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ಪಷ್ಟಪಡಿಸಿದರು. ತಾಲೂಕಿನ ವೈಜಕೂರಿನಲ್ಲಿ ಸಾಮೂಹಿಕ ಹಾಲು ಕರೆಯುವ ಘಟಕ ಹಾಗೂ ಸೋಲಾರ್ ಪ್ಯಾನೆಲ್ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದೇ ವೇಳೆ ಮಾತನಾಡಿದ ಸಚಿವ ಸುಧಾಕರ್ ಚಿಂತಾಮಣಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಚಿಂತಾಮಣಿ ಕ್ಷೇತ್ರ ಸಿಲಿಕಾನ್ ಸಿಟಿಗೆ ಕೂಗಳತೆಯ ದೂರದಲ್ಲಿರುವುದರಿಂದ ಕೈಗಾರಿಕೆಗಳ ಸ್ಥಾಪನೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಉದ್ಯೋಗ ಸೃಷ್ಟಿಯಾಗಲಿದೆ. ಜೊತೆಗೆ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದ್ದು, ಕ್ಷೇತ್ರದ ಜನರಿಗೆ ವರದಾನವಾಗಲಿದೆ. ಜಂಗಮಕೋಟೆಯಿಂದ 10 ಕಿಲೋಮೀಟರ್ನಿಂದ ಮಸ್ತೇನಹಳ್ಳಿ ಹಾಗೂ ದೇವನಹಳ್ಳಿಯಿಂದ ಜಂಗಮಕೋಟೆ ರಸ್ತೆಗಳು ಅಭಿವೃದ್ಧಿಯಾಗುತ್ತಿದ್ದು, ಇದರಿಂದ ಮಸ್ತೇನಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳು ಸಾಕಷ್ಟು ಅಭಿವೃದ್ಧಿಯಾಗಲಿವೆ ಅಂತ ತಿಳಿಸಿದರು. ಇದೇ ವೇಳೆ ಕೈವಾರ ತಾತಯ್ಯ ಕ್ಷೇತ್ರವಿರುವ ಕೈವಾರ ಗ್ರಾಮವನ್ನು ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿ ಮಾಡೋದಾಗಿ ಸಚಿವ ಸುಧಾಕರ್ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಚಿವ ಸುಧಾಕರ್ ಅವರ ಭರವಸೆಯ ಮಾತುಗಳಿಗೆ ಕ್ಷೇತ್ರದ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 2.5 ಎಕರೆ ಯೋಚನೆ ಮಾಡಿ ಸುಮಾರು 12,500 ಎಕರೆಯಷ್ಟು ಅಲ್ಲಿ ಪರಿಭಾವಿತ ಡೀಮ್ಡ್ ಫಾರೆಸ್ಟ್ ಅಂತೇಳಿ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇಲೆ ಬಂದಂಥದ್ದಕ್ಕೆ ಮಾಡಿದ್ದಾರೆ. ನಾನು ಆಗಲೇ ಹೇಳಿದೆ, ಕೋಲಾರ ಜಿಲ್ಲೆ ನಮ್ಮ ಜಿಲ್ಲೆಗಿಂತ ದೊಡ್ಡದು. ಅಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಮತ್ತು ಜನಸಂಖ್ಯೆ ಕೂಡ ಜಾಸ್ತಿ ಇದೆ. ಆದರೆ ನಮ್ಮದು 5 ವಿಧಾನಸಭಾ ಕ್ಷೇತ್ರ, ಜನಸಂಖ್ಯೆ ನಮಗೂ ಅವ್ರಿಗೂ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ವ್ಯತ್ಯಾಸ ಇದ್ದಂಗಿದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಏನೀಗ 10 ವರ್ಷಗಳಲ್ಲಿ ಯಾರು ಆಡಳಿತ ಮಾಡಿದ್ದಾರೆ ಅವರು ಸರಿಯಾದ ರೀತಿ ಇದನ್ನ ವಿಷಯಗಳನ್ನು ತೆಗೆದುಕೊಂಡಿದ್ದೀರಾ, ಅಧಿಕಾರಿಗಳನ್ನ ಸರಿದಾರಿಯಲ್ಲಿ ನಡೆಸ್ತೀರಾ ಇದ್ದಿದ್ದಕ್ಕೆ ಇವತ್ತು 20,000 ಹೆಕ್ಟೇರ್ ಅಂದ್ರೆ ಸರಿಸುಮಾರು 50,000 ಎಕರೆ ಇವತ್ತು ಪರಿಭಾವಿತ ಅಥವಾ ಡೀಮ್ಡ್ ಫಾರೆಸ್ಟ್ ಅಂತಕ್ಕಂಥದ್ದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಆಗ್ಬಿಟ್ಟಿದೆ. ಏನಿವತ್ತು ಮಸ್ತೇನಹಳ್ಳಿಯಲ್ಲಿ ಕೈಗಾರಿಕೆ ಪ್ರದೇಶ, ನಾನು ಸುಮಾರು 800 ಎಕರೆ ಗುಡಿಸಿದ್ದೆ, 600 ಎಕರೆ ಗುಡಿಸಿದ್ದೆ, 595 ಎಕರೆ ಗುಡಿಸಿದ್ವಿ. ಫೈನಲ್ ನೋಟಿಫಿಕೇಶನ್ ಆಗಿದ್ದು 530 ಎಕರೆ. ಅದಾದ ನಂತರ ರಸ್ತೆಗೆ ಬೇಕು ಅಂತೇಳಿ ತಳಂಗಾರದಿಂದ ಮಲ್ಕಾಪುರದ್ದು ಮತ್ತು ಮಾರಪ್ಪನಹಳ್ಳಿ ನಂಬರ್ಗಳಲ್ಲಿ ಸುಮಾರು 400 ಎಕರೆ ಹೆಚ್ಚುವರಿಯಾಗಿ ನಾವು 10 ವರ್ಷದಲ್ಲಿ 2019-20 ಗುಡಿಸಿದ್ವಿ. ಅದಕ್ಕೆ ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ, ರೈತರು ಜಮೀನು ಬಿಟ್ಕೊಟ್ಟಿದ್ದಾರೆ. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ, ಆದ್ರೆ ಅದನ್ನ ಕೈಗಾರಿಕೆಗಳು ಸ್ಥಾಪನೆಗೆ ಅವ್ರು ಕೊಟ್ಟು ಬಿಟ್ಟಿದ್ದಾರೆ. ಆದ್ರೆ ಇವತ್ತು ಅಲ್ಲಿ ಮಲ್ಕಾಪುರದ ಸರ್ವೆ ನಂಬರ್ 40 ನಂಬರಲ್ಲಿ ಪೂರ್ತಿ 260-70 ಎಕರೆ ರೈತರ ಭೂಮಿನೂ ಸೇರಿ ಇವತ್ತು ಪರಿಭಾವಿತ ಅರಣ್ಯ ಅಂತ ಆಗಿದೆ. ಸರ್ಕಾರ ದುಡ್ಡು ಪರಿಹಾರ ಕೊಟ್ಟಿದೆ, ಎಲ್ಲ ಕೊಟ್ಟಿದೆ. ಯಾರು ಮಾಡಿದ ತಪ್ಪಿದು? ಕೈಗಾರಿಕೆಗಳನ್ನ ಸ್ವಲ್ಪ ಗಮನ ಕೊಟ್ಟು ಸ್ಥಾಪನೆ ಮಾಡಕ್ ಹೋಗಿದ್ರೆ ಈ ಸಮಸ್ಯೆಗಳು ಗೊತ್ತಾಗ್ತಾ ಇತ್ತು. ಕೈಗಾರಿಕೆಗಳ ಸ್ಥಾಪನೆ ಬಗ್ಗೆ ಕಿಂಚಿತ್ತು ಗಮನ ಕೊಡ್ಲಿಲ್ಲ. ಅದಷ್ಟೇ ಆಗತ್ತೆ ಬಿಡ್ರಿ, ನನಗ್ಯಾಕೆ? ಯಾಕಂದ್ರೆ ನಾ ಎಲ್ಲರ ಹತ್ರನು ಶಬಾಷ್ ಒಳ್ಳೆಯವರು ಅನ್ಸ್ಕೋಬೇಕು ಅಂತಕ್ಕಂಥ ಆ ಪ್ರವೃತ್ತಿನೂ ಇದ್ದಾರೆ. ಎಷ್ಟು ಮಾಡಿದ್ರು ನಾಳೆ ಬೆಳಗ್ಗೆ ಜನ ಓಟ್ ಹಾಕಲ್ಲ ಬಿಡ್ರಿ, ಬೇರೆ ಕಾರಣಗಳಿಗೆ ಓಟ್ ಹಾಕ್ತಾರೆ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇದ್ದಂಥವ್ರು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಇಲ್ಲಿ 250ಕ್ಕಿಂತ ಹೆಚ್ಚು ಎಕರೆ ಹೋಯ್ತು. ಅಲ್ಲಿ ಕನಶೆಟ್ಟಹಳ್ಳಿ ಸೋಮ್ಯಾಜನಹಳ್ಳಿ ಹತ್ರ 800 ಎಕರೆ ಗುಡಿಸಿದ್ದೆ. ಸರ್ಕಾರಿ ಜಾಗ 600 ಎಕರೆ ಇತ್ತು, ಅದರಲ್ಲಿ 275 ಎಕರೆ ಸರ್ವೆ ನಂಬರ್ 88 ಸೋಮ್ಯಾಜನಹಳ್ಳಿ ನಂಬರಲ್ಲಿ ಹೊಟ್ಟೋಯ್ತು. ಅದು ಪರಿಭಾವಿತ ಅರಣ್ಯಕ್ಕೆ ಹೋಯ್ತು. ಮೇನ್ ರೋಡ್ ಇದೆ ಜಾಗ. ಅಲ್ಲೂ ಕೈಗಾರಿಕೆಗಳು ಪ್ರಾರಂಭ ಮಾಡಿದ್ರೆ ಸೀಮಿತವಾಗಿ ನಾನು 2010ಕ್ಕೆ ನೋಟಿಫೈ ಮಾಡಿಸಿದ್ದೆ. ಈಗ 11 ವರ್ಷ ಆಯ್ತು. ಕೈಗಾರಿಕೆಗಳು ಮಾಡಿದ್ರೆ ಅವತ್ತಿಗೆ ಆಗ್ತಾ ಇರಲಿಲ್ಲ. ಅದೇ ಕಂದಾಯ ಅಧಿಕಾರಿಗಳು ಅದನ್ನ ಡೀಮ್ಡ್ ಫಾರೆಸ್ಟ್ ಲಿಸ್ಟ್ ಅಲ್ಲಿ ಸೇರಿಸ್ಬಿಟ್ರು. ಈಗ ನಾನು 1 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ಇಡೀ ರಾಜ್ಯಕ್ಕೆ ಆದೇಶ ಮಾಡಿಸಿದ್ದೀವಿ. ಈ ರೀತಿ ಅವೈಜ್ಞಾನಿಕವಾಗಿ ಅರಣ್ಯ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇದನ್ನು ಮರುಪರಿಶೀಲನೆ ಮಾಡಿ ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ 6 ತಿಂಗಳಾಗುತ್ತೋ, 1 ವರ್ಷ ಆಗುತ್ತೋ, 1.5 ವರ್ಷ ಆಗುತ್ತೋ.